ನಮಸ್ಕಾರ. ನಾನು ಸಾಧನಾ ಹೆಗ್ಡೆ ಅಂತ, ಸಹವರ್ತಿನಿ ಅನಿಮಲ್ ವೆಲ್ಫೇರ್ ಟ್ರಸ್ಟ್ ಫೌಂಡರ್. ಈಗ ಆಕ್ಮೆ ಬ್ಯಾಲೆ ಮಹದೇವಪುರನಲ್ಲಿ ಏನು ಕೇಸ್ ಬಂದಿದೆ ಅಬೌಟ್ ಅನಿಮಲ್ ಸ್ಯಾಕ್ರಿಫೈಸ್, 2 ದಿನ ಆಗಿದೆ ಐಡೆಂಟಿಫೈ ಮಾಡಿ ಡಿಕಂಪೋಸ್ ಬಾಡಿನ ತ್ರಿಪರ್ಣ ನಾಯಕನು ಅವ್ರ ಮನೆಯಲ್ಲಿ ಐಡೆಂಟಿಫೈ ಮಾಡಿ. ಆದರೆ ಇನ್ನೂ ಪೊಲೀಸ್ ಆ್ಯಕ್ಷನ್ ಅಷ್ಟು ಆ್ಯಕ್ಟಿವ್ ಆಗಿ ನಮಗೆ ಕಾಣಿಸ್ತಾ ಇಲ್ಲ. PM ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೀವಿ. ನಾಯಿದು ಥ್ರೋಟ್ ಸ್ಲಿಟ್ ಆಗಿದೆ, ಬೋನ್ಸ್ ಫ್ರ್ಯಾಕ್ಚರ್ ಆಗಿದೆ, ಸ್ಟಾರ್ವೇಷನ್ ಇದೆ ಅಂತ ಔಟ್ಕಮ್ ಬಂದಿದೆ. ಹಾಗೆಯೇ ಅದು 2 ನಾಯಿ ಯಾವುದು ಮನೆಯಲ್ಲಿತ್ತು ಅದೂ ಅಷ್ಟೇ ಫುಲ್ಲು ಸ್ಟಾರ್ವೇಷನಲ್ಲಿ ಒದ್ದಾಡ್ತಿತ್ತು ಅಂತ ಡಾಕ್ಟರ್ ರಿಪೋರ್ಟ್ ಬಂದಿದೆ. ಬ್ಲ್ಯಾಕ್ ಮ್ಯಾಜಿಕ್ ಆ್ಯಂಗಲ್ ಕೂಡ ಐಡೆಂಟಿಫೈ ಮಾಡಿದ್ದೀವಿ. ನಾವು ಏನೇನು ಇನ್ಪುಟ್ಸ್ ಬೇಕಿತ್ತೋ ಅದನ್ನೆಲ್ಲ ಪೊಲೀಸಿಗೆ ಕಳಿಸಿದ್ದೀವಿ. ಪೊಲೀಸು ಇನ್ನೂ ಏನಕ್ಕೆ ತ್ರಿಪರ್ಣ ಅವ್ರನ್ನ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಂಗಲಲ್ಲಿ ಅರೆಸ್ಟ್ ಮಾಡಿಲ್ಲ, ಅವ್ರ ಫೋನ್ ಏನಕ್ಕೆ ಆಕ್ಸೆಸ್ ಮಾಡಿಲ್ಲ, ಆ ಫುಲ್ಲು ಮನೆದು ಫೋರೆನ್ಸಿಕ್ ಅಸೆಸ್ಮೆಂಟ್ ಏನಕ್ಕಾಗಿಲ್ಲ ಅನ್ನೋದು ಇನ್ನೂ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಹಾಗೆ ನೋಡೋಕೆ ಹೋದರೆ ಮಹದೇವಪುರನಲ್ಲಿ ಸಿಕ್ಕಾಪಟ್ಟೆ ಕೇಸಸ್ ಬರ್ತಾ ಇದೆ. ನಾಯಿ ರಿಲೊಕೇಶನ್ನೇ ಆಗಲಿ ಅಸೋಸಿಯೇಷನಿಂದ, ಅಥವಾ ಡಾಗ್ ಪಾಯ್ಸನಿಂಗ್ KR ಪುರಮಲ್ಲಿ ಆಗಿದ್ದು, ಹಾಗೆಯೇ ಬ್ರೌನಿ ಅನ್ನೋ ನಾಯಿನ ರಿಲೊಕೇಟ್ ಮಾಡಿದ್ದು ಕ್ಯಾಂಡಿಡ್ ಸಿಗ್ನೇಚರಲ್ಲಿ. ಈ ಥರ ಸುಮಾರು ಕೇಸಸ್ಗಳು ಐಡೆಂಟಿಫೈ ಮಾಡ್ತಾ ಇದ್ದೀವಿ ನಾವು ಮಹದೇವಪುರ ಮತ್ತು ವೈಟ್ಫೀಲ್ಡ್ ಡಿವಿಷನಲ್ಲಿ. ಆದರೆ ಪೊಲೀಸ್ ಇನ್ವೆಸ್ಟಿಗೇಷನು ಎಲ್ಲೂ ಪಿಕಪ್ ಆಗ್ತಾ ಇಲ್ಲ, ಕಲ್ಪ್ರಿಟ್ಸ್ನ ಎಲ್ಲೂ ಅರೆಸ್ಟ್ ಮಾಡ್ತಾ ಇಲ್ಲ. ಸೊ ನಮ್ಮ ಕ್ವೆಶನು, ಬೆಂಗಳೂರು ಪೊಲೀಸು ಅನಿಮಲ್ ಕೇಸಸ್ನ ಯಾವಾಗ ಸೀರಿಯಸ್ ಆಗಿ ತೊಗೊತಾರೆ, ತ್ರಿಪರ್ಣನ ಯಾವಾಗ ಅರೆಸ್ಟ್ ಮಾಡ್ತಾರೆ, ಅವ್ರು ಅಬ್ಸ್ಕಾಂಡ್ ಆಗೋದಕ್ಕಿಂತ ಮುಂಚೆ ಆ್ಯಕ್ಷನ್ ತೊಗೊತಾರಾ ಇಲ್ವಾ ಅಂತ.